ಇನ್ನೆರಡು ಈಗ ಸೊ ಈ ಬಾಳೆಗೆ ಎಷ್ಟು ಫುಡ್ ಕ್ಯಾಂಡಲ್ ಸನ್ ರೈಸ್ ಬೇಕು ಅನ್ನೋದನ್ನ ನಾವು ಗಮನಿಸಬೇಕು. ಈಗ ಅಡಿಕೆಗೆ ಎಷ್ಟು ಬೇಕು, ತೆಂಗಿಗೆ ಎಷ್ಟು ಬೇಕು, ಬಾಳೆಗೆ ಸೋಸಿದಂತ ನೆರಳಿನಲ್ಲಿ ಬೆಳಿತಕ್ಕಂಥ ಸಸ್ಯಗಳು ಇವೆಲ್ಲನ. ನಾವು ಅದನ್ನೇ ಹೈ ಓಪನ್ ಫೀಲ್ಡ್ ಅಲ್ಲಿ ಹಾಕಿದಾಗ ಇಳುವರಿ ಬರೋದಲ್ಲ. ನೋಡಿ ನಾವು ಸುಮಾರು ಎಷ್ಟಡಿ 12 ಅಡಿ 13 ಅಡಿ ಹೋಗಿರ್ತಕ್ಕಂಥ ನೋಡಿ ಅದು ಅಂದ್ರೆ ಭೂಮಿಯ ಫಲವತ್ತನ ಜಾಸ್ತಿ ಆದಷ್ಟು ಅದ್ರ ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನಮ್ಗೆ ಇಳುವರಿ ಕುಂಠಿತ ಆಯ್ತು ಅಂತ ನಾವು ಯಾವತ್ತು ಧೃತಿಗೆಡಬಾರದು. ಇದು ನಮ್ಗೆ ಏನು ಹಿಂದೆ ಲಾಸ್ ಆಗಿತ್ತು ಅದೆಲ್ಲವನ್ನು ಕೂಡ ನಮ್ಗೆ ತದನಂತರ ದಿನಗಳಲ್ಲಿ ಖಂಡಿತ ಕೊಡುತ್ತೆ ಭೂಮಿ. ನೈಸರ್ಗಿಕ ಕೃಷಿನಲ್ಲಿ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಮಿಕಲ್ ನಲ್ಲಿ ನೀವು ಯಾವತ್ತೂ ಕೂಡ ಲಾಭ ಮಾಡ್ಲಿಕ್ಕೆ ಆಗಲ್ಲ. ವರ್ಷ ನಿಮ್ಮ ಭೂಮಿಯ ಫಲವತ್ತು ಹಾಳಾಗ್ತಾ ಹೋಗುತ್ತೆ. ದಿನೇ ಭೂಮಿನೇ ಆ ಸಸ್ಯಗಳ ಒಂದು ರೆಸಿಸ್ಟೆನ್ಸ್ ಪವರ್ ಏನಿದೆ ಅದೆಲ್ಲಾನು ಕೂಡ ಕಡಿಮೆ ಆಗ್ತಾ ಹೋದಾಗ ನಾವು ನೋಡ್ಬೋದು ಸರ್. ರೈತ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಸರ್. ಯಾವೊಬ್ಬ ಡಿ ಸಿ ಏನ್ ಸಂಬಳ ತಗೊಳ್ತಾರೋ ಅದಕ್ಕಿಂತ 10 ಪಟ್ಟು ನಾವು ಲಾಭವನ್ನ ಮಾಡ್ಬೋದು. ನಮಸ್ಕಾರ ನನ್ನ ವೀಕ್ಷಕರೇ, ಮತ್ತೊಮ್ಮೆ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನೀಗ ಒಂದು ಬಾಳೆ ತೋಟಕ್ಕೆ ಬಂದಿದ್ದೀನಿ. ಬಾಳೆ ತೋಟ ಅಂದ್ರೆ ಬರೀ ಬಾಳೆ ಗಿಡ ಇರೋದು ಒಂದೇ ಅಲ್ಲ, ಅಡಕೆ ತೋಟದಲ್ಲಿ ಬಾಳೆ ಬೆಳೀತಾ ಇದಾರೆ. ಅದು ಆ ಬಾಳೆ ನೋಡಿ ಹೇಗಿದೆ, ಸೂಪರ್ ಆಗಿ ಬಂದಿದೆ. ನಿಜವಾಗ್ಲೂ ಒಂಚೂರು ಬಿಸಿಲು ತುಂಬಾನೇ ಕಮ್ಮಿ. ಯಾಕಂದ್ರೆ ನಾವೆಲ್ಲ ಒಂದು ಭ್ರಮೆಯಲ್ಲಿ ಇದೀವಿ, ಬಾಳೆ ಅಂದ್ರೆ ಬಿಸಿಲು ಬೇಕು ಅಂತ. ಇಲ್ಲೊಬ್ರು ಬನ್ನಿ, ಬಿಸಿಲು ಕಮ್ಮಿ ಇದ್ರು ಬಾಳೆ ಬೆಳಿಬಹುದು ಅಂತ ಹೇಳ್ತಾ ಇದಾರೆ. ನೋಡೋಣ ಯಾವ ತರ. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್ ನನ್ನ ಹೆಸರು ವೆಂಕಟೇಶ್ ಅಂತ ಹೇಳ್ಬಿಟ್ಟು, ನಮ್ದು ಹಜ್ಜೇನಹಳ್ಳಿ ಗ್ರಾಮ, ಕೊಡ್ಕೆರೆ ತಾಲೂಕು. ನಾವಿವತ್ತು ನಮ್ಮ ಗುರುಗಳಾದಂಥ ಸನ್ಮಾನ್ಯ ಶ್ರೀ ಬಿ ಮುರಳಯ್ಯ ಅವ್ರ ತೋಟಕ್ಕೆ ಬಂದಿದ್ದೀವಿ. ಇವ್ರದ್ದು ಬೋರಾಗುಂಟೆ ಗ್ರಾಮ, ಮಧುಗಿರಿ ತಾಲೂಕು. ಇವರು ಕೂಡ ಸಂಪೂರ್ಣವಾಗಿ ನೈಸರ್ಗಿಕ ಕೃಷಿಯನ್ನ ಅಳವಡಿಸಿಕೊಂಡು ಸುಮಾರು 30 ವರ್ಷಗಳಿಂದಲೂ ಕೂಡ ಇವರು ದೀರ್ಘಕಾಲದಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಇವರು ಇವತ್ತು ಅದ್ಭುತವಾದಂಥ ಬೆಳೆ, ಬಂಗಾರದ ಬೆಳೆಯನ್ನ ತೆಗೆದು ಜೊತೆಗೆ ಭೂಮಿಯನ್ನ ಎಷ್ಟು ಫಲವತ್ ಮಾಡಿದ್ದಾರೆ ಅಂದ್ರೆ ನೀವು ಗಮನಿಸ್ಬೋದು. ಎಷ್ಟು ಮಲ್ಚಿಂಗ್ ಇದೆ, ಎಷ್ಟು ಇದರಲ್ಲಿ ಈ 30 ವರ್ಷಗಳಿಂದ ಸುಮಾರು ವೇಸ್ಟೇಜ್ ಅನ್ನ ಹಾಕಿ ಅದು ಡಿಕಂಪೋಸ್ ಆಗ್ಬಿಟ್ಟು ಇಡೀ ಭೂಮಿನೇ ಕೂಡ ಈ ಗೊಬ್ಬರದ ತರ ಆಗೋಗಿರ್ತಕ್ಕಂಥದ್ದನ್ನ ನೀವು ಗಮನಿಸ್ಬೋದು. ನೋಡಿ ಎಲ್ಲಾನು ಕೂಡ ಒಳ್ಳೆ ಡಿಕಂಪೋಸ್ ಆಗ್ಬಿಟ್ಟು ಇಡೀ ತೋಟನೇ ಗೊಬ್ಬರ ಮಾಡ್ಬಿಟ್ಟಿದ್ದಾರೆ. ಈ ತರ ಭೂಮಿ ಮಾಡ್ಲಿಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ. ಹೊರಗಡೆಯಿಂದ ಲೋಡ್ ಗಟ್ಲೆ ಟನ್ ಗಟ್ಲೆ ಗೊಬ್ಬರ ಹಾಕ್ತಿವಿ, ಆದ್ರೆ ಅದು ಯಾವುದನ್ನು ಹಾಕೋ ಅವಶ್ಯಕತೆ ಇಲ್ದಲೇನೆ ಸಂಪೂರ್ಣವಾಗಿ ನೈಸರ್ಗಿಕವಾಗಿ ಈ ತೋಟವನ್ನ ಎಷ್ಟು ಡೆವಲಪ್ ಮಾಡ್ಬೋದು ಅನ್ನೋದನ್ನ ಇವರು ತೋರಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಒಂದು ಕಿರುಪರಿಚಯವನ್ನ ನಿಮ್ಗೆ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನೋಡಿ ನಾವು ಈಗ ಕಾಳುಮೆಣಸಿಂದ ಆಯ್ತು, ಈಗ ಬಾಳೆ, ಈ ಅಡಿಕೆನಲ್ಲಿ ಬಾಳೆ ಮಾಡಿದ್ದಾರೆ. ಈ ನೋಡಿ ಕನಿಷ್ಠ ಪಕ್ಷ ಅಂದ್ರೆ ಈ ಗೊನೆ 12ರಿಂದ 15 kg ಬರ್ತಕ್ಕಂತ ಒಂದು ಸಾಮರ್ಥ್ಯ ಇದೆ. ಅದು ಇವತ್ತಿನ ದರದಲ್ಲಿ 15 kg ಬೇಡ 12 kg ಅಂತ ಇಟ್ಕೊಂಡ್ರು 50-60 ರೂಪಾಯಿ ಹೋದ್ರು ಕೂಡ ಇದರಲ್ಲಿ ನಮ್ಗೆ 500ರಿಂದ 700 ರೂಪಾಯಿ ದುಡ್ಡು ಬರುತ್ತೆ. 10 kgನೇ ಇಟ್ಕೊಂಡ್ರು 500 ರೂಪಾಯಿ ಬಂತು. ಸೊ ಇದು ನಮ್ಗೆ ಬೋನಸ್ ಆಗಿ ಬರ್ತಕ್ಕಂಥದ್ದು. ಅಡಿಕೆ ಮಧ್ಯೆ ಕಾಳುಮೆಣಸಿನ ಮಧ್ಯದಲ್ಲಿ ಬಾಳೆ, ಈ ಒಂದು ವ್ಯವಸ್ಥೆನ ನಾವು ಮಾಡಿ ಲಾಭವನ್ನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನಾವು ನೋಡ್ತಾ ಇದೀವಿ ಈಗ. ಹೌದು, ಅದು ಬಟ್ ಇನ್ನೊಂದ್ ಏನಂದ್ರೆ ಸರ್, ಇಲ್ಲಿ ಎಲ್ಲ ಏನ್ ಹೇಳ್ತಾರೆ ಅಂದ್ರೆ ಬಾಳೆಗೆ ಹೆಚ್ಚಾಗಿ ಬಿಸ್ಲಿಲ್ಲ ಅಂದ್ರೆ ಬಾಳೆ ಫಲನೇ ಕೊಡಲ್ಲ ಅಂತಾರೆ. ನೋಡಿ ಸರ್, ಇಲ್ಲಿ ಬಾಳೆನ ಸೂಪರ್ ಆಗಿದೆ ಅಲ್ಲ, ನೀವು ನೋಡ್ಬೋದು, ಗಮನಿಸಬಹುದು. ಇಲ್ಲಿ ಈ ತೋಟದಲ್ಲಿ ನೆರಳು ಈಗ ಸೊ ಈ ಬಾಳೆಗೆ ಎಷ್ಟು ಫುಡ್ ಕ್ಯಾಂಡಲ್ ಸನ್ ರೈಸ್ ಬೇಕು ಅನ್ನೋದನ್ನ ನಾವು ಗಮನಿಸಬೇಕು. ಈಗ ಅಡಿಕೆಗೆ ಎಷ್ಟು ಬೇಕು, ತೆಂಗಿಗೆ ಎಷ್ಟು ಬೇಕು, ಬಾಳೆಗೆ ಸೋಸಿದಂತ ನೆರಳಿನಲ್ಲಿ ಬೆಳಿತಕ್ಕಂಥ ಸಸ್ಯಗಳು ಇವೆಲ್ಲನ. ನಾವು ಅದನ್ನೇ ಹೈ ಓಪನ್ ಫೀಲ್ಡ್ ಅಲ್ಲಿ ಹಾಕಿದಾಗ ಇಳುವರಿ ಬರೋದಲ್ಲ. ನೋಡಿ ನಾವು ಸುಮಾರು ಎಷ್ಟಡಿ 12 ಅಡಿ 13 ಅಡಿ ಹೋಗಿರ್ತಕ್ಕಂಥ ನೋಡಿ ಅದು ನಮ್ಗೆ 14 ಅಡಿ 15 ಅಡಿ ಹೋಗಿದೆ. ಅಲ್ಲಿ ಬಾಳೆ ಬಂದಿದೆ, ಎಷ್ಟಿದೆ ಈ ತರ ನಾವು ನೋಡ್ಬೋದು ಇಲ್ಲಿ. ಹೌದು, ನೈಸರ್ಗಿಕ ಕೃಷಿ ಹೇಗೆ ಬಿಲ್ಡ್ ಮಾಡ್ತಾ ಹೋಗುತ್ತೆ ಅಂದ್ರೆ ಭೂಮಿಯ ಫಲವತ್ತನ ಜಾಸ್ತಿ ಆದಷ್ಟು ಅದ್ರ ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನಮ್ಗೆ ಇಳುವರಿ ಕುಂಠಿತ ಆಯ್ತು ಅಂತ ನಾವು ಯಾವತ್ತು ಧೃತಿಗೆಡಬಾರದು. ಇದು ನಮ್ಗೆ ಏನು ಹಿಂದೆ ಲಾಸ್ ಆಗಿತ್ತು ಅದೆಲ್ಲವನ್ನು ಕೂಡ ನಮ್ಗೆ ತದನಂತರ ದಿನಗಳಲ್ಲಿ ಖಂಡಿತ ಕೊಡುತ್ತೆ ಭೂಮಿ. ಯಾವುದು ಕೂಡ ಲಾಸ್ ಆಗೋದಿಲ್ಲ. ಅವತ್ತು ಕಡಿಮೆ ಆಗಿರ್ಬೋದು, ಅದು ಮುಂದಿನ ದಿನಗಳಲ್ಲಿ ನಮ್ಗೆ ಅದನ್ನೆಲ್ಲಾನು ಕೂಡ ಸೇರಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡುತ್ತೆ. ಹೌದು ಸರ್, ಒಂದೆರಡಲ್ಲ ನೋಡಿ, ನಾನು ಇಲ್ಲೂ ನೋಡ್ತಾ ಇದ್ದೆ ನೋಡಿ, ಅಲ್ಲೂ ಸಕ್ಕದಾಗಿದೆ ಬಾಳೆಗೊನೆ. ನೋಡಿ ಸರ್, ಅದ್ಭುತವಾಗಿ ಬಂದಿರತಕ್ಕಂತ ಗೊನೆಗಳಿದಾವೆ. ಹೌದು, ಈಗ ಮುಂದೆ ಬನ್ನಿ ಸರ್, ಇಲ್ಲಿ ಹಣ್ಣಾಗಿರ್ತಕ್ಕಂಥದ್ದು ನಾನು ಇಲ್ಲಿ ನ್ಯಾಚುರಲ್ ಆಗಿ ಹಣ್ಣಾಗಿರ್ತಕ್ಕಂಥದ್ದು ನೋಡಿ. ಗೊನೆ ನೋಡಿ ಹಣ್ಣಾಗಿದೆ ನೋಡಿ ಸರ್. ಹೌದು, ಇದು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹೌದು, ಎಲ್ಲ ಪ್ರಾಣಿ ಪಕ್ಷಿಗಳು ಹೌದು ಪಕ್ಷಿಗಳು ತಿನ್ನುತ್ತೆ. ಎಲ್ಲಾನು ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಹಣ್ಣಿನ ಗೊನೆಗಳನ್ನ ನಾವು ನೋಡ್ಬೋದು ಸರ್.
ರೈತ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಸರ್. ಯಾವೊಬ್ಬ ಡಿ ಸಿ ಏನ್ ಸಂಬಳ ತಗೊಳ್ತಾರೋ ಅದಕ್ಕಿಂತ 10 ಪಟ್ಟು ನಾವು ಲಾಭವನ್ನ ಮಾಡ್ಬೋದು. ಗೊತ್ತಾಯ್ತಲ್ಲ, ಇವತ್ತು ಡಿ ಸಿಗೆ 2 ಲಕ್ಷ ಸಂಬಳ ಅಂದ್ರೆ ನಮ್ದು 5 ಎಕರೆ ಜಮೀನಿತ್ತು ಅಂದ್ರೆ ಖಂಡಿತವಾಗ್ಲೂ ನಾವು ಒಂದು 50 ಲಕ್ಷ ಆರಾಮಾಗಿ 10 ಎಕರೆಗೆ 10 ಲಕ್ಷ ಅಂದ್ರೆ 50 ಲಕ್ಷ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ. ಬಟ್ ನೈಸರ್ಗಿಕ ಕೃಷಿನಲ್ಲಿ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಮಿಕಲ್ ನಲ್ಲಿ ನೀವು ಯಾವತ್ತೂ ಕೂಡ ಲಾಭ ಮಾಡ್ಲಿಕ್ಕೆ ಆಗಲ್ಲ. ವರ್ಷ ನಿಮ್ಮ ಭೂಮಿಯ ಫಲವತ್ತು ಹಾಳಾಗ್ತಾ ಹೋಗುತ್ತೆ. ದಿನೇ ಭೂಮಿನೇ ಆ ಸಸ್ಯಗಳ ಒಂದು ರೆಸಿಸ್ಟೆನ್ಸ್ ಪವರ್ ಏನಿದೆ ಅದೆಲ್ಲಾನು ಕೂಡ ಕಡಿಮೆ ಆಗ್ತಾ ಹೋದಾಗ ಗಿಡಗಳು ರೋಗಕ್ಕೆ ತುತ್ತಾಗಿ ನಿಮಗೆ ಮುಂದೊಂದು ದಿನ ಸಂಪೂರ್ಣವಾಗಿ ಆರ್ಥಿಕವಾಗಿ ದುರ್ಬಲರಾಗ್ತಕ್ಕಂಥ ಒಂದು ಸನ್ನಿವೇಶವನ್ನ ಈ ರಾಸಾಯನಿಕ ಕೃಷಿ ಸೃಷ್ಟಿ ಮಾಡಿಕೊಡುತ್ತೆ. ಆದ್ರೆ ನಮ್ಮ ನೈಸರ್ಗಿಕ ಕೃಷಿ ಆತರ ಅಲ್ಲ. ವರ್ಷ ಕಳೆದಂತೆ ಭೂಮಿಯ ಫಲವತ್ತು ಜಾಸ್ತಿ ಆಗ್ತಾ ಹೋಗುತ್ತೆ, ಬಿಟ್ರೆ ಕಡಿಮೆ ಕೂಡ ಯಾವತ್ತೂ ಆಗೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್. ನಿಜವಾಗ್ಲು ಸರ್ ಸಕ್ಕತ್ತಾಗಿದೆ ಹಣ್ಣಂತೂ. ಈ ತರ ಒಂದಷ್ಟು ಹಣ್ಣು ತಿನ್ನಕ್ಕೂ ಪುಣ್ಯ ಮಾಡಿರ್ಬೇಕು ಸರ್. ಹೌದೌದು. ಅಂಗಡಿಯಲ್ಲಿ ಕೆಮಿಕಲ್ ಹಾಕಿ ಔಷಧಿ ಹೊಡೆದು ಕೊಡ್ತಾರೆ ಕೊಡೋ ಹಣ್ಣಿಗೂ ಈ ಹಣ್ಣಿಗೂ ತುಂಬಾ ವ್ಯತ್ಯಾಸ. ಈ ಹಣ್ಣಿಗೂ ವ್ಯತ್ಯಾಸ ತುಂಬಾ ಇದೆ. ಹೌದು ಸರ್. ನೋಡಿ ಹೆಂಗಿದೆ ಆ ಹಣ್ಣು ಆಲ್ರೆಡಿ ಬಲ್ತು, ನೋಡಿ ಹೆಂಗೆ ಆಲ್ರೆಡಿ ಬಿಟ್ಟಿದೆ. ನಮ್ಮಲ್ಲಿ ಅಂಗಡಿನಲ್ಲಿ ಯಾರು ಕೂಡ ಈ ತರ ಬಲಿಯೋದಕ್ ಬಿಡೋದಿಲ್ಲ ಸರ್. ಆ ಎಳೆ ಕಾಯಿನೆ ಕಿತ್ಕೊಂಡ್ಬಂದು ಹಣ್ಣು ಮಾಡಿ ಅದಕ್ಕೆ ಔಷಧಿ ಹೊಡೆದು ಹಣ್ಣು ಮಾಡ್ತಕ್ಕಂತ ಒಂದು ಪ್ರಕ್ರಿಯೆಗಳನ್ನ ಮಾಡ್ತಾರೆ. ನೋಡಿ, ಇದು ನ್ಯಾಚುರಲ್ ಆಗಿ ಹಣ್ಣಾಗಿರ್ತಕ್ಕಂಥದ್ದು. ಟೇಸ್ಟ್ ಮಾತ್ರ ಸರ್ ಅದ್ಭುತವಾಗಿರುತ್ತೆ ಸರ್. ಪ್ರಕೃತಿನಲ್ಲಿ ಹಣ್ಣಾಗಿರ್ತಕ್ಕಂಥದ್ದು. ಬಸ್ ಇನ್ನೊಂದೇನಂದ್ರೆ ನಾವು ಇದರ ಸಿಪ್ಪೆಲ್ ನೋಡಿ ಅಂತ ಮಂದ ಇಲ್ಲ. ಹೌದು, ತುಂಬಾ ತಿಳಿದಿದೆ. ಹೌದು ಸರ್. ಬಟ್ ಇನ್ನೊಂದ್ ನಾನ್ ನೋಡ್ದಂಗೆ ಸರ್, ಕೆಮಿಕಲ್ ಹೊಡೆದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಈ ಹಣ್ಣಾದ್ಮೇಲೆ ನಾವ್ ಇನ್ನ 5 ದಿನ ಇಡಬಹುದು. ಹೌದು, ಕೆಮಿಕಲ್ ಹೊಡೆದಿರೋದು 2 ದಿನಕ್ಕೆ ಹೋಗ್ಬಿಡುತ್ತೆ. ಮೇಘದೆಲ್ಲ ಹೊರಟೋಗ್ಬಿಡುತ್ತೆ ಸರ್. ಹೌದು, ಬೇಗ ಹಾಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಣ್ಣು ಮಾತ್ರ ಸೂಪರ್ ಆಗಿದೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಯಾವ ತರ ಎಲ್ಲ ಬಾಳೆ ಬೆಳಿಬಹುದು ಅಂತ. ಕೆಲವ್ರು ಹೇಳ್ತಾರೆ ಅಡಕೆ ತೋಟದಲ್ಲಿ ಏನು ಬೆಳೆಯಕ್ಕಾಗಲ್ಲ ಅಂತ. ಇಲ್ಲಿ ನೀವು ನೋಡಿದ್ರಿ ಕಳೆದ ಸಂಚಿಕೆಯಲ್ಲಿ ಮತ್ತೆ ಈ ಸಂಚಿಕೆಯಲ್ಲಿ ಅಡಕೆ ತೋಟದಲ್ಲಿ ಬಾಳೆ ಬೆಳಿಬಹುದು, ತೆಂಗು ಬೆಳಿಬಹುದು, ಮತ್ತೆ ಮೆಣಸು ಬೆಳಿಬಹುದು, ಕೋಕೋ ಬೆಳಿಬಹುದು. ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಬೆಳಿಬಹುದು ರೈತ. ಅದಕ್ಕೆ ನಿಮ್ಮ ಹತ್ರ ಇರುವಂತ ಭೂಮಿನ ದಯವಿಟ್ಟು ಮಾರ್ಬೇಡಿ 1 ಲಕ್ಷ 2 ಲಕ್ಷದ ಆಸೆಗೆ. ಮುಂದಕ್ಕೆ ಅರ್ಧ ಎಕರೆ 1 ಎಕರೆ ಜಮೀನ್ ಇರೋನೆ ಒಡೆಯ ಆಗ್ತಾನೆ. ಇದನ್ನೆಲ್ಲ ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಏನೋ ಕಷ್ಟ ಬಂತು ಅಂತ ದಯವಿಟ್ಟು ಭೂಮಿ ಮಾರಬೇಡಿ ಯಾರಿಗೂ. ಓಕೆ, ಭೂಮಿ ಕೊಳ್ಳೋದ್ ತುಂಬಾನೇ ಕಷ್ಟ ಇದೆ. ಯಾಕಂದ್ರೆ ನನಗ್ ಗೊತ್ತಿದೆ ಅದು ಎಷ್ಟೆಲ್ಲ ಸುತ್ತಾಡಿದೀನಿ ಬರೀ 3/4 ಎಕರೆ ಜಮೀನ್ ತಗೊಳೋದಕ್ಕೆ ಅಂತ. ನೋಡಿ, ಈ ತರ ಬಂಗಾರದಂತ ಭೂಮಿನ ದಯವಿಟ್ಟು ಕೊಡಬೇಡಿ ಯಾರ ಕೈಗೋ. ನೀವುಗಳು ಕೂಡ ಇದೇ ತರ ಸಾರ್ ಹೇಳ್ದಂಗ್ ಬೆಳೆದ್ರೆ ಖಂಡಿತ 1 ಎಕರೆಗೆ 1 ಲಕ್ಷ ಮಾಡ್ಲೇಬಹುದು. ನೀವ್ ಬೇಕಾದ್ರೆ ನಮ್ಮ ಆರ್ಗ್ಯಾನಿಕ್ ಮಂಡ್ಯ ಮಧು ಸರ್ ಅವ್ರದ್ದು ಒಂದಷ್ಟು ಸಂಚಿಕೆಗಳನ್ನ ನೋಡಿ, ಇನ್ನೂ ಹೆಚ್ಚಾಗಿ ಯಾವ ತರ ಎಲ್ಲ ಬೆಳಿಬಹುದು ಅಂತ ಅವರು ಕೂಡ ಹೇಳಿದ್ದಾರೆ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ. ಇದನ್ನ ತಗೊಂಡು ಮೈಸೂರಿಗೆ ಹೋಗೋಣ.